ಓಕೆ. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಎರಡು ಸಂಖ್ಯೆಗಳು ಸಂಪೂರ್ಣವಾಗಿ ಕೊಟ್ಟಾರು. ಇನ್ನು ಮುಂದಿನ ಸಂಖ್ಯೆ ನಮಗ್ ಒಂದು ಕೊಟ್ಟು ಇನ್ನೊಂದು ಕೇಳ್ಯಾರ. ಅಂದ್ರೆ ಇನ್ನು ಮೂರನೇ ಪದಕ್ಕಿರುವ ಸಂಬಂಧ ಅಂತ ನಾವು ಹೇಳ್ತಿರ್ತೀವಿ ಇಂಥ ಪ್ರಶ್ನೆಗೆ. ಬಟ್ ಇದು ಸಮಾನುಪಾತ ಅನುಪಾತದ ಚಿಹ್ನೆ ಇತ್ತಪ್ಪ ಅಂದ್ರೆ ಆ ಪ್ರಕಾರ ನಾವು ವಿಚಾರ ಮಾಡಿದ್ರೆ ಸರಿ ಹೊಂದಂಗಿಲ್ಲ. ಏನಪ್ಪಾ ಅಂದ್ರೆ ಸಮಾನುಪಾತದ ಲೆಕ್ಕದ ಪ್ರಕಾರ ಅಂತ್ಯ ಪದಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಮಧ್ಯ ಪದಗಳ ಗುಣಲಬ್ಧ ಮಾಡ್ಕೊಂಡು ಉತ್ತರ ಪಡಿತಿದ್ದಿಲ್ಲ. ಹಂಗಂತ ನೀವು ಇಲ್ಲಿ ಅರ್ಥ ಮಾಡ್ಕೊಂಡು ಉತ್ತರ ಸಿಗದೇ ಇರ್ಬೋದು. ಇಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರ ಮೊದಲನೇ ಎರಡು ಸಂಖ್ಯೆಗಳಿಗೆ ಒಂದು ವಿಶೇಷವಾದ ಏನೋ ಒಂದು ಸಂಬಂಧವನ್ನು ಬಳಸಿ ಬರ್ದಿರ್ತಾರ. ಆ ಸಂಬಂಧವನ್ನು ಅರ್ಥ ಮಾಡ್ಕೋಬೇಕು ಮೊದಲು. ಮೊದಲಿನ ಸಂಖ್ಯೆ ಮತ್ತು ನಂತರದ ಸಂಖ್ಯೆ ಯಾವ ರೀತಿ ಬರ್ದಾರು ಆ ಸಂಬಂಧವನ್ನ ಅರ್ಥ ಮಾಡ್ಕೊಂಡು ಅದೇ ರೀತಿ ನಾವು ಮುಂದಿನ ಸಂಖ್ಯೆಗಳಿಗೆ ಆ ಸಂಬಂಧ ಹೋಲಿಕೆ ಮಾಡಿ ಯಾವ್ದು ಗ್ಯಾಪ್ ಐತ್ಲ, ಯಾವ್ದೊಂದು ಪ್ರಶ್ನೆ ಒಂದು ಸಂಖ್ಯೆಯನ್ನ ನಮಗೆ ಕೊಟ್ಟಿಲ್ಲಲ್ಲ ಅದನ್ನ ನಾವು ಈ 4 ಆಯ್ಕೆಗಳಲ್ಲಿ ಯಾವ್ದು ಸರಿಯಾದ ಆಯ್ಕೆ ಅಂತ ಯೋಚನೆ ಮಾಡ್ಬೇಕು. ಸೊ ಇದನ್ನ ನಾ ಈ ಒಂದು ಉತ್ತರ ಹುಡುಕಾಡಕ್ ನಾವು ಬಹಳ ರೀತಿ ವಿಚಾರ ಮಾಡಿನಿ. ಹೆಂಗೆ ವಿಚಾರ ಮಾಡಿನಪ್ಪ ಅಂದ್ರ ಇದನ್ನ ಈ ತರ ಕಳದ್ ನೋಡ್ನಿ ಅಥವಾ ಇದಕ್ ಒಂದು ಕೂಡಿಸಿ ಅರ್ಧ ಮಾಡ್ನಿ, ಗುಣಿಸಿ ಏನಾದ್ರು ಮಾಡಿ ಏನಾದ್ರು 293 ಬರ್ತೈತೆ ಅನ್ನೋದು ವಿಚಾರ ಮಾಡಿದಾಗ ಆ ರೀತಿ ಏನೇ ಮಾಡಿದ್ರು ಇಲ್ಲಿ ಸರಿ ಹೊಂದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿನಿ, ಅಂಕಿಗಳ ಮೊತ್ತ ಏನಾದ್ರೂ ವಿಶೇಷವನ್ನ ಹೊಂದ್ಯಾವನ ಅಂತ ನೋಡಿದಾಗ ನಾ ಅಂಕಿಗಳ ಮೊತ್ತವನ್ನ ತಿಳ್ಕೊಂಡಿ. ಮೊದಲನೇ 3 ಸಂಖ್ಯೆಗಳ ಅಂಕಿಗಳ ಮೊತ್ತ ನೋಡ್ರಿ, 5, 8, 3 ಕೂಡಿಸಿರ 16. 5, 8, 3 ಅನ್ನ ಅಂಕಿಗಳ ಮೊತ್ತ ಎಟ್ಟ 16. ಹಂಗ ಎರಡನೇ ಸಂಖ್ಯೆ ಅಂಕಿಗಳ ಮೊತ್ತ 2, 9, 3 ಕೂಡಿಸ್ರಿ 2, 9, 11, 11, 3 14 ಆಯ್ತು. ಅಂದ್ರೆ ಅಂಕಿಗಳ ಮೊತ್ತದಲ್ಲಿ ಏನ್ ವಿಶೇಷತೆ ಅನಿಸ್ತು ನನಗಂದ್ರ ಇಲ್ಲಿ ಅಂಕಿಗಳ ಮೊತ್ತ 16 ಇದ್ರ ಇಲ್ಲಿ ಅಂಕಿಗಳ ಮೊತ್ತ 2 ಕಡಿಮೆ ಬಂದೈತಿ. ಇಲ್ಲಿ -2 ಆಗೈತಿ ಅಂಕಿಗಳ ಮೊತ್ತದೊಳಗೆ. ಹಂಗ ಇಲ್ಲಿ ಹಂಗ ಇರ್ಬೋದೇನ ಅಂತ ವಿಚಾರ ಮಾಡಿದಾಗ 4, 8, 8 4, 8, 8 ಕೂಡಿಸಿದಾಗ 20 ಬತ್. ಈ ಮ್ಯಾಗಿನ ಸಂಬಂಧದ ಪ್ರಕಾರ ಇಲ್ಲಿ ಕೂಡ ಏನಾಗ್ಬೇಕು, 2 ಅಂಕಿಗಳ ಕಡಿಮೆ ಬರ್ಬೇಕಲ್ಲ ಮೊತ್ತ. 20 ಇದ್ರೆ ಇಲ್ಲಿ ಏಟ್ ಬರ್ಬೇಕು, 18 ಬರ್ಬೇಕು. ಹಂಗ 18 ಬರುವ ಆಪ್ಷನ್ ಇಲ್ಲಿ ಯಾವ್ರ ಅದಾವ ನೋಡಿನಿ. ಅದಾವ ನೀವು ನೋಡ್ರಿ 18 ಬರುವಂಗ ಸರಿ ಹೊಂದೋಂಗ ಯಾವ್ದ್ರ ಆಪ್ಷನ್ ಅದಾವ ನೋಡ್ರಿ. ಒಂದೇದ್ ನೋಡ್ರಿ 291 ಅಂದ್ರೆ ಏಟಾತು 9, 2, 9, 11, 12 ಬತ್. ಇದಲ್ಲ. 3, 7, 8 ಕೂಡಿಸ್ರಿ 3, 7, 10, 10, 8, 18 ಇದು ಸರಿ ಹೊಂದತತಿ. ಬಟ್ ಹಂಗ ಇನ್ನೂ ಚೆಕ್ ಮಾಡಿದಾಗ ಅದು ಸರಿ ಹೊಂದತಿಲ್ ನೋಡುನು. ಇದು 3, 7, 8 ಅಂತ 18 ಸರಿ ಅಂತದ. 3, 7, 8 ಕೂಡಿಸ್ರ 18 ಅಂದ್ರೆ ಇದ ಸದ್ಯಕ್ಕೆ ಆನ್ಸರ್ ಇರ್ಬಹುದು ಅಂತ ಅನ್ಕೊಂಡು. ಬಟ್ ಉಳಿದುನು ತಪ್ಪಂತ ನಮ್ಗೆ ಕನ್ಫರ್ಮ್ ಮಾಡ್ಕೋಬೇಕಾಗಿದ್ರ 4, 8, 12, 12, 7, 19 ಇದೆ ಅಲ್ಲ. 5, 8, 13, 13, 1, 14 ಇದು ಅಲ್ಲ. ಸೊ ಸರಿಯಾದ ಆನ್ಸರ್ ಯಾವ್ದ, 378. ಸೊ ಈ ಪ್ರಶ್ನೆಯನ್ನ ಹೆಂಗ್ ಹೊಂದ್ಸಾರಪ್ಪ ಅಂದ್ರ ಅಂಕಿಗಳ ಮೊತ್ತದ ಅನುಸಾರ ಹೊಂದ್ಸಾರ. ಕೂಡಿಸಿ ಕಳೆದ ಗುಣಿಸಿ ಭಾಗಿಸಿ ಹೊಂದಿಸಿಲ್ಲ. ಬಟ್ ಇದನ್ನ ಒಮ್ಮೆ ಬೇಗ ಗೊತ್ತಾಗದೇ ಇರಬಹುದು. ಬಟ್ ಕಡಿಮೆ ಸಮಯದಲ್ಲಿ ಸ್ವಲ್ಪ ನಾವು ಏನ್ ಥಿಂಕ್ ಮಾಡಿದ್ವಿ ಆ ಥಿಂಕಿಂಗ್ ಪ್ರಕಾರ ಉತ್ತರ ಬಂತು ಅಂದ್ರೆ ಬಹಳ ಒಳ್ಳೇದು. ಒಮ್ಮೆ ಬಹಳ ಪ್ರಶ್ನೆ ಒಂದ್ ಕಾಣಿಸತಿತ್ತು ಅಂದ್ರೆ ಅದನ್ನ ನಾವು 1.5 ತಾಸು ಕೂತು ಯೋಚನೆ ಮಾಡಬಾರ್ದು. ಇದಕ್ಕೆ ಹೆಂಗ್ ಬಂದಿರ್ಬೋದು ಅಂತ. ಇದ್ದಟ್ ಸಮಯದಲ್ಲಿ ನಾವು ಉತ್ತರ ಪಡಿಬೇಕಪ್ಪ ಅಂದ್ರೆ ನಾವು ಬೇರೆ ಬೇರೆ ರೀತಿ ಯೋಚನೆ ಮಾಡ್ಬೇಕು. ಆದ್ರೂ ಅದು ನಮ್ಗೆ ಸರಿ ಹೊಂದಿಲ್ಲ ಅಂದ್ರೆ ಅದನ್ನ ಬಿಟ್ಟು ಬೇರೆ ಸರಳ ಪ್ರಶ್ನೆಗಳ ಕಡೆ ನಾವು ಗಮನ ಕೊಡ್ಬೇಕು. ಓಕೆ, ನಾವು ಇನ್ನ ಮುಂದಿನ ಪ್ರಶ್ನೆ ನಾವು 26ನೇ ಪ್ರಶ್ನೆ. ಇಲ್ಲಿ ಕೂಡ ಹಂಗೈತಿ. ಮೊದಲೆರಡು ಸಂಖ್ಯೆಗಳಿಗೆ ಏನು ಸಂಬಂಧವನ್ನ ಉಪಯೋಗಿಸಿ ಬರ್ದಾರಲ್ಲ ಹಂಗ ಮೂರನೇ ಸಂಖ್ಯೆಗೆ ವಿಚಾರ ಮಾಡಿ 4ನೇ ಬಿಟ್ಟ ಸ್ಥಳವನ್ನ ನಾವು ತುಂಬಬೇಕು. ಸೊ ಇಲ್ಲಿ ನೋಡ್ರಿ ಏನಾಗೈತಿ, 120, 145 ಕೂಡಿಸಿ ಬರ್ದಿದ್ರಂದ್ರ ಅಂತ ಸಂಖ್ಯೆ ಇಲ್ಲಿ ಇದಾವ ನೋಡ್ರಿ. 120ಕ್ಕ 15 ಕೂಡಿಸಿರ 140 ಬರ್ತೈತಿ. ಹಂಗ 195 15 ಕೂಡಿಸಿರ ಏನಾದ್ರು ಸರಿ ಒಂದು ಆಪ್ಷನ್ ಸಿಗ್ತಾವ ನೋಡ್ರಿ. 195 15 ಕೂಡಿಸಿರ ಏನಾಕತಿ 210 ಆಕತಿ. 210 ಸಂಬಂಧಪಟ್ಟಂಗೆ ಯಾವ್ದ್ರ ಆಪ್ಷನ್ ಅದಾವನ ಇಲ್ಲ. ಅಂದ್ರೆ ಇದನ್ನ ಕೂಡಿಸಿ ಬರ್ದಿಲ್ಲ. ಡಬಲ್ ಮಾಡಿ ಬರ್ದಾರ ನೋಡ್ರಿ. 120 ಡಬಲ್ ಅಂದ್ರ ಇಂಪಾಸಿಬಲ್, ಸಣ್ಣ ಸಂಖ್ಯೆ ಐತಿ. 195 ಅಂದ್ರೆ ಈ ಸಂಬಂಧ ಸರಿ ಹೊಂದ್ಲಿಲ್ಲ ಅಂದ್ರ ನಾವು ಮುಂದೆ ಹೋಗಂಗಿಲ್ಲ. ಇಲ್ಲಿ ಮೊದಲು ಸಂಬಂಧ ಕರೆಕ್ಟ್ ಆಗಿ ತಿಳ್ಕೊಬೇಕು. ಇಲ್ಲಿ ಈ 2 ಸಂಖ್ಯೆಗಳ ನಬಾರ್ಕ ಸಂಬಂಧವನ್ನು ಕರೆಕ್ಟ್ ಆಗಿ ತಿಳ್ಕೊಬೇಕು. ಇನ್ ನೋಡ್ರಿ ಇವು 120 ಅನ್ನೋದು ಯಾವ ಒಂದು ಸಂಖ್ಯೆ ಅಂತ ವಿಚಾರ ಮಾಡ್ರಿ. ಇದು ಒಂದು ವರ್ಗ ಸಂಖ್ಯೆಗೆ ಸಮೀಪ ಐತಿ ನೋಡ್ರಿ. 120 120ಕ್ಕ 1 ಕೂಡ್ಸ್ರಿ 121.
121 ಎದ್ರ ವರ್ಗಪ್ಪ ಅಂದ್ರ 11ರ ವರ್ಗ ನೋಡ್ರಿ. 11 121 ಹಿಂಗ್ ಬರ್ದಿರಬಹುದು ಅಂತ ಅನ್ಕೊಂಡ್ರೆ ಅದು ಇಲ್ಲಿ ಸರಿ ಹೊಂತದೆ ನೋಡ್ರಿ. 140ಕ್ಕ ಸಾರಿ 145ಕ್ಕೆ ಒಂದು ಕೂಡ್ಸ್ಬೇಡ್ರಿ, ಒಂದು ಕಳೀರಿ. 145ಕ್ಕ ಒಂದ ಕೂಡ್ಸ್ಬೇಡ್ರಿ, ಕಳೀರಿ. ಸಲ ಕೂಡ್ಸ್ರ 146 ಆಕೈತಿ. ಅದು ವರ್ಗ ಸಂಖ್ಯೆ ಅಲ್ಲ, ಬಟ್ ಕಳೆದ್ರಿಂದ 144 ಬರ್ತೈತಿ ನೋಡ್ರಿ. 144 ಎದ್ರ ವರ್ಗ? 12ರ ವರ್ಗ. 12 144. ಆಮೇಲೆ ಈ ಒಂದು ಸಂಬಂಧ ಇಲ್ಲಿ ಇತ್ತಪ್ಪ ಅಂದ್ರೆ ಇದು ಸರಿ ಹೊಂದತೆ ನಾವು ವಿಚಾರ ಮಾಡಿದ್ರೆ 195ನು ಏನಾಗೈತಪ್ಪ ಅಂದ್ರ ಒಂದು ವರ್ಗ ಸಂಖ್ಯೆಗೆ ಸಮೀಪ ಐತಿ. ಬಟ್ ಇಲ್ಲಿ ಒಂದೇ ಸಂಖ್ಯೆ ಹೆಂಗ್ ಕೂಡ್ಸೋಲ್ಲ ಹಂಗ ಇಲ್ಲಿ ಒಂದೇ ಸಂಖ್ಯೆ ಕೂಡ್ಸು. 196. 196 ಎದಕ್ ವರ್ಗಪ್ಪ ಅಂದ್ರ 14 196. 14 196 ಅಂದ್ರೆ 14ರ ವರ್ಗ 196. ಓಕೆ. ಇನ್ನು ನೆಕ್ಸ್ಟ್ ಇಲ್ಲಿ ಕೂಡಿಸಿರೋ ಒಂದನೇ ಸಂಖ್ಯೆ ವರ್ಗ ಆಗಿತ್ತು, ಇಲ್ಲಿ ಕಳೆದ್ರ ಎರಡನೇ ಸಂಖ್ಯೆ ವರ್ಗ ಆಗಿತ್ತು. ಹಂಗ ಇಲ್ಲಿ ಕೂಡಿಸಿರೋ ಒಂದನೇ ಸಂಖ್ಯೆ ವರ್ಗ ಆಗಿತ್ತು ಅಂದ್ರೆ ಇಲ್ಲಿ ಡೆಫಿನೆಟ್ಲಿ ಕಳೆದ್ರ ಆಗ್ಬೇಕು. ಕಳೆದ್ರ ಆತ್ಪ ಅಂದ್ರೆ ನಾ ಈಗ ಏನು ಯಾಕೆ ಸಂಬಂಧ ಅರ್ಥ ಮಾಡ್ಕೊಂಡಿಲ್ಲ ಆ ಸಂಬಂಧವನ್ನ ನಾವು ಮುಂದ ಒರೆಸ್ಬೋದು. ಹಾಗಾದ್ರೆ ನೋಡ್ರಿ ಏನಾಗೈತಿ. ಆಮೇಲೆ ಇಲ್ಲಿ 11 ಇದ್ದಲ್ಲಿ ಇಲ್ಲಿ 12 ಬಂದೈತಪ್ಪ ಅಂದ್ರ ಇಲ್ಲಿ 14 ಇದ್ದ, ಇಲ್ಲಿ 14ರ ಮುಂದಿನ ಸಂಖ್ಯೆ ಯಾವುದು? 15. ಅಂದ್ರೆ ಇಲ್ಲಿ ಡೆಫಿನೆಟ್ಲಿ 15 ಸರಿ ಹೊಂದಬೇಕು. 15ರ ವರ್ಗ 225. ಹೌದಿಲ್ಲ? ಆಮೇಲೆ 225 ಕಳಿನು ಇಲ್ಲಿ ಅಂದ್ರೆ 224 ಅಲ್ಲ 225 ಆಯ್ತಾ. ಇಲ್ಲಿ ಎಷ್ಟು ಬರೀಬೇಕಂದ್ರೆ 226 ಬರಿಬೇಕು ನೋಡ್ರಿ. 226ಕ್ಕೆ ಒಂದ್ ಕಳೆದ್ರೆ 225. 225ರ ವರ್ಗ 15ರ ವರ್ಗ ಅಂದ್ರೆ 226 ಸರಿ ಹೊಂತೈತಿ. ಸೊ 226 ಆಪ್ಷನ್ದಾಗ ಐತಿ. ಇದನ್ನ ತೊಂದ್ರೆ ನಡೆಯಂಗಿಲ್ಲ. 226 ಒಂದ್ ಕಳೆದ್ರೆ 225. 225 ಎದರ ವರ್ಗ? 15ರ ವರ್ಗ. 15ರ ವರ್ಗಕ್ಕೆ ಕರೆಕ್ಟ್ ಆಗುವಂತಹ ಪ್ರಶ್ನೆ ಐತಪ್ಪ ಅಂದ್ರ ಇಲ್ಲಿ ಎಟ್ಟಿರ್ಬೇಕಪ್ಪ ಅಂದ್ರ 226 ಆಗ್ಬೇಕು. ಸೊ 226 ಬರುವಂತಹ ಸಾಧ್ಯತೆ ಆಪ್ಷನ್ 3 ಐತಪ್ಪ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಎಷ್ಟು? ಇನ್ನ ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ. 27ನೇ ಪ್ರಶ್ನೆದಾಗೂ ನಾವು ಮೊದಲಿನ ಎರಡು ಸಂಖ್ಯೆ ಯಾವ ರೀತಿ ಬರದಾರ ಅಂತ ತಿಳ್ಕೊಬೇಕು. ಈ ಸಂಖ್ಯೆಗೆ ಏನ್ ಮಾಡ್ರಿ ಇದು ಬಂದತಿ, ಅದನ್ನ ಆ ಸಂಬಂಧವನ್ನ ನಾವು ಇಲ್ಲಿ ಉಪಯೋಗಿಸ್ಬೇಕು. ಇಲ್ಲಿ ಖಾಲಿ ಬಿಟ್ಟಂತಹ ಜಾಗವನ್ನ ತುಂಬ. ಹಂಗಂದ್ರ ನೋಡ್ರಿ 8ಕ್ಕೆ ಏನ್ ಮಾಡ್ರಿ 256 ಬರ್ತೈತಿ ಅಂತ ನಾವು ಸ್ವಲ್ಪ ವಿಚಾರ ಮಾಡೋಣ. ಮತ್ತು 108ನು ಸ್ವಲ್ಪ ಗಮನಿಸೋಣ. 256 ಐತಿ, ಇಲ್ಲಿ 108 ಐತಿ. ಅಂದ್ರೆ ನಾವು ಇಲ್ಲಿ 8 ಇದ್ದಲ್ಲಿ ಇಲ್ಲಿ ಏನಿರ್ಬೇಕು, ಇಲ್ಲಿ 8 ಹೆಂಗ ಐತ್ಲ ಹಂಗ ಈ ಜಾಗದಾಗ ಏನ್ ಬದ್ರ ಬರೋಬ್ಬರ ಆಗ್ತೈತಿ ಅಂತ ವಿಚಾರ ಮಾಡೋಣ. ಸೊ ಬೆಲೆ ಅಂತೂ ಬಹಳ ಹೆಚ್ಚೈತಿ, ಇದನ್ನ ಕೂಡಿಸಂತೂ ಬರೆಯಕ್ ಸಾಧ್ಯ ಇಲ್ಲ. ಗುಣಿಸ ಹಲೋ, ಕೂಡಿಸಂತೂ ಬರೆಯಕ್ ಸಾಧ್ಯ ಇಲ್ಲ, ಇನ್ನು ಗುಣಿಸ ಬರ್ದಿರ್ಬೇಕು. ಹೆಂಗ್ ಗುಣಿಸ್ ಬರ್ದಿರ್ಬೇಕು ಅಂತ ಸ್ವಲ್ಪ ವಿಚಾರ ಮಾಡೋಣ. 8 ಒಂದ್ಲೆ 8 ಇಲ್ಲ 8 3 24 ಒಂದುಳಿತು 8 2. ಸೊ ನಾವು ಬಹಳ ಸಲ ಇದನ್ನ ಯೋಚನೆ ಮಾಡ್ತಾ ಬೇರೆ ಬೇರೆ ದಿಕ್ಕಿನಾಗ ಯೋಚನೆ ಮಾಡ್ತಾ ಕೂತ್ರೆ ಇದ್ರ ಉತ್ತರ ಸ್ವಲ್ಪ ಏನಾದ್ರೂ ಹೊಳಿಬಹುದು. ಒಮ್ಮೆ ಏನಾಗ್ಬೋದು, ಈ 256 ಅನ್ನೋದು ಇದು ಒಂದು ವರ್ಗ ಸಂಖ್ಯೆ ಅನ್ಸ್ಬೋದು ನಿಮ್ಗೆ. ಇದು 16ರ ವರ್ಗ, ಬಟ್ 108 ವರ್ಗ ಸಂಖ್ಯೆ ಅಲ್ಲ. ಇದು ವರ್ಗ ಸಂಖ್ಯೆ ಅಂದ್ರೆ ಇದು ವರ್ಗ ಸಂಖ್ಯೆ ಅಂದ್ರೆ ಇದು ವರ್ಗ ಮಾಡೋದ್ರಂತೂ ಇದು ಬಂದಿರಂಗಿಲ್ಲ. ಆದ್ರೆ 256ನ ಡಬಲ್ ಮಾಡೋಣ ಅಂದ್ರೆ ಏನ್ ಮಾಡೋಣ, ಇಲ್ಲಿ 256 ಐತಿ, ಇದನ್ನ ಡಬಲ್ ಮಾಡ್ರಿ ಎಷ್ಟಾಕೈತಿ ನೋಡ್ರಿ. 256 ಡಬಲ್ 512. 512. ಇನ್ನು 512ಕ್ಕ ಮತ್ತೆ 8ಕ್ಕೆ ಏನ್ರ ಸಂಬಂಧ ಐತೆ ನೋಡ್ರಿ. 512 ಇದು 8ರ ಘನ. 8 8ಲೆ 64, 64 8ಲೆ 512. ಅಂದ್ರೆ ಈ ಘನ ಸಂಖ್ಯೆಗಳು ನಮ್ಗೆ ಗೊತ್ತಿರ್ಬೇಕು.
8 ಎಂಟ್ಲೆ 64, 64 ಎಂಟ್ಲೆ 512 ಬರ್ತದೆ. ಅಂದ್ರೆ ಈ 8ಕ್ಕ ಈ 256ಕ್ಕೆ ಏನ್ ಸಂಬಂಧ ಇತ್ತಪ್ಪ ಅಂದ್ರೆ 8ಅನ್ನ ಘನ ಮಾಡಿ ಅರ್ಧ ಮಾಡ್ಯಾರ. ಅಂದ್ರೆ 8ರ ಘನ ಇನ್ನೊಂದು ಬರ್ದು ತೋರಿಸ್ತೀನಿ. 8ರ ಘನ 512 ಅಪೋನ್ 2. 512ರ ಅರ್ಧ ಅಂದ್ರೆ 256. ಇನ್ನು ಈ ಸಂಬಂಧವನ್ನ ಇಲ್ಲಿ ಬರೋಬ್ಬರ ಆಕೈತೆ ನೋಡೋಣ. ಇಲ್ಲಿ ಬರೋಬ್ಬರ ಆಗ್ಬೇಕಾದ್ರೆ ಮೊದಲು 108ರ ಡಬಲ್ ಮಾಡ್ಬೇಕು ನಾವು. 108ರ ಡಬಲ್ ಎಷ್ಟು ನೋಡ್ರಿ? 216 ನೋಡ್ರಿ. 108ರ ಡಬಲ್ ಎಷ್ಟ? 216. ಅಂದ್ರೆ ಇಲ್ಲಿ ನಮಗೆ ಏನಾಗ್ಬೇಕು? 108 ಬಂದಿರ್ಬೇಕು. ಇಲ್ಲಿ 108 ಡಬಲ್ ಅಂದ್ರೆ 216 ಅಪೋನ್ 2. ಅಂದ್ರೆ 216 ಎದ್ರ ಘನ ಅಂತ ವಿಚಾರ ಮಾಡೋದಾದ್ರ ಇದು 6ರ ಘನ ನೋಡ್ರಿ. 6ರ ಘನ 6ರ್ಲೆ 36, 36 6ರ್ಲೆ 216, 6ರ್ಲೆ 36, 36 6ರ್ಲೆ 216, 216 ಅರ್ಧ 108. ಹಂಗಾದ್ರೆ 8ಕ್ಕ 256ಕ್ಕ ಈ ಸಂಬಂಧ ಇದ್ರ 108ಕ್ಕ ಯಾವ ಸಂಬಂಧ ಇರಬೇಕು? 6ಕ್ಕೆ ಸಂಬಂಧ ಇರ್ಬೇಕು. ಈಗ ಇಲ್ಲಿ 108 ಇದ್ರೆ ಇಲ್ಲಿ ಏನಾಗ್ಬೇಕು? 6 ಬರ್ಬೇಕು. 6 ಬರುವಂತ ಆಪ್ಷನ್ ಯಾವ್ದೈತಿ? ಆಪ್ಷನ್ 4. ಆಪ್ಷನ್ 4. ಸೊ ಈ ರೀತಿ ಯೋಚನೆ ಮಾಡಿರ್ತಾರೆ. ಒಮ್ಮೊಮ್ಮೆ ನಮಗ ಬೇಗ ಹೊಳಿಬಹುದು, ಹೊಳಿದೇ ಇರ್ಬೋದು. ಆದ್ರೆ ಯೋಚನೆ ಮಾಡುವಂತ ದಿಕ್ ಮಾತ್ರ ನಾವು ಹಿಂಗ ಮಾಡ್ಬೇಕು. ಕೂಡಿಸಿ ಬರ್ದಾರೇನ, ಗುಣಿಸಿ ಬರ್ದಾರೇನ, ವರ್ಗ ಮಾಡಿ ಬರ್ದಾರೇನ, ಘನ ಮಾಡಿ ಬರ್ದಾರೇನ, ಆಮೇಲೆ ಮಾಡಿನೂ ಕೂಡ ಮತ್ತೇನಾದ್ರೂ ಎಕ್ಸ್ಟ್ರಾ ಭಾಗಶಾರೇನ, ಕಳ್ದಾರೇನ, ಕೂಡ್ಸಾರೇನ ಅಂತ ನಾವು ವಿಚಾರ ಮಾಡಿದ್ರೆ ಆದ್ರೆ ಉತ್ತರ ಹೊಳಿತೈತಿ. ಓಕೆ, ಇನ್ನ ಇಷ್ಟು ಈ ಒಂದು ಎರಡು ಸಂಖ್ಯೆಗಳಿರುವ ಸಂಬಂಧವನ್ನ ಉಪಯೋಗಿಸಿ ಮೂರನೇ ಪದಕ್ಕಿರುವ ಸಂಬಂಧವನ್ನ ನಾವು ಕಂಪ್ಲೀಟ್ ಮಾಡುವಂತ ಪ್ರಶ್ನೆ ಇಲ್ಲಿ ಎಷ್ಟಿದ್ದು? 3 ಇದ್ದು. 25ರಿಂದ 20. ಇನ್ನು ಕೆಲವೊಂದಿಟ್ಟು ಕೋಡಿಂಗ್ ಸಂಬಂಧಪಟ್ಟಂಗೆ ಪ್ರಶ್ನೆ ಅದಾವ. ಕೋಡಿಂಗ್ ಸಂಬಂಧಪಟ್ಟಂಗೆ ಪ್ರಶ್ನೆ ಬಹಳ ಇರ್ತಾವ. ಕೋಡಿಂಗ್ ಪ್ರಶ್ನೆ, ಈ ಕೋಡಿಂಗ್ ಪ್ರಶ್ನೆಗೆ ನಾವು ಬಹಳ ಮಹತ್ವ ಕೊಡ್ಬೇಕು. ಸೊ ಕೋಡಿಂಗ್ ಸಂಬಂಧಪಟ್ಟ ಪ್ರಶ್ನೆ ನೀವು ಹಿಂದಿನ ಕ್ಲಾಸ್ನಾಗೂ ನಾ ಹೇಳಿದ್ನಿ. ಈಗೂ ಒಂದು ಕೆಲವೊಂದಿಷ್ಟು ಅದಾವ ಕೋಡಿಂಗ್ ಪ್ರಶ್ನೆ. ಅವು ಕೂಡ 2 ಪದಗಳಿಗಿರೋ ಸಂಬಂಧವನ್ನ 3ನೇ ಪದಕ್ಕೂ ಆ ಕೋಡಿಂಗ್ ಅನ್ನ ನಾವು ಮುಂದುವರಿಸೋದು. ನೋಡ್ರಿ ಏನೈತದು? ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. ಇದನ್ನೆಲ್ಲ ಮಾಡ್ಬೇಕಾದ್ರೆ ನೀವು ಹಿಂಗ್ ಬರ್ದಿಟ್ಕೋಬೇಕಂತ ಹೇಳಿ ನೋಡ್ರಿ. ಯಾರ ಫಸ್ಟ್ ಟೈಮ್ ನೋಡತ್ತಿರ ಅವರು ಬರ್ದಿಟ್ಕೋಬೇಕು ನೋಡ್ರಿ. ನಿಮ್ಮ ಕಚ್ಚಾ ಕಾರ್ಯದ ಸಲುವಾಗಿ ಫ್ರಂಟ್ನ್ಯಾಗ ಒಂದ್ ಪೇಜ್ ಖಾಲಿ ಇರ್ತೈತಿ, ಲಾಸ್ಟ್ ಪೇಜ್ನಾಗ ಒಂದ್ ಖಾಲಿ ಇರ್ತೈತಿ. ಅಲ್ಲಿ ಬರ್ದ ಬಿಡ್ಬೇಕು. ಎ ಹಿಡ್ಕೊಂಡು ಜಡ್ ಮಟ. ಆಮೇಲೆ ಇಲ್ಲಿ ಉಲ್ಟಾ ಬರ್ಯಾಕ್ ಚಲೋ ಮಾಡೋದು. ಎ ಬಿ ಸಿ ಡಿ ಆ ಅಕ್ಷರಗಳ ಕೆಳಗೆ ಬರ್ಬೋದು. ಚಾಟದ ಕೆಳಗೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಜಡ್ ವರೆಗೆ ಬರಿಬೇಕು. ಆಮೇಲೆ ಮ್ಯಾಗನು ನಂಬರಿಂಗ್ ಬರಿಬೇಕು, ಕೆಳಗನು ಉಲ್ಟಾ ನಂಬರಿಂಗ್ ಬರ್ದಿರ್ಬೇಕು. ಆಮೇಲೆ ಗೊತ್ತಿರ್ಬೇಕು ಎಂ ಅನ್ನೋದು ನಂಬರಿಂಗ್ ಬರುತ್ನ್ಯಾಗ ಮಧ್ಯದಲ್ಲಿ ಬರ್ತದೆ 13. ಅಂದ್ರೆ ಮಧ್ಯದಲ್ಲಿ ಅಂದ್ರೂ ಕೊನೆಯ, ಮಧ್ಯದಲ್ಲಿರುವ ಕೊನೆಯ ಅಂದ್ರೆ 13 ಎಂ. ಅದ್ರ ಅಥವಾ ಹಿಂಗ್ ಬರೀತ್ನಾಗ ನೋಡ್ರಿ, ಎ ಬಿ ಸಿ ಡಿ ಎಂ ತಕ್ಕ ಹಿಂಗ್ ಬರಿಬಹುದು. ಆಮೇಲೆ ಇಲ್ಲಿಂದ ಅದ್ರ ಕೆಳಗೆ ಎನ್ ಹಿಂಗೂ ಬರ್ಕೋ. ಇದು ಈ ರೀತಿನೂ ಕೋಡಿಂಗ್ ಸ್ವಲ್ಪ ಹೈಯರ್ ವರ್ಜನ್ ದಾಗ ಮಾಡ್ಬೋದು. ಎ ಹಿಡ್ಕೊಂಡು ಎಂ ಮಟ, ಆಮೇಲೆ ಎನ್ ಹಿಡ್ಕೊಂಡು ಇಲ್ಲಿ ಮಟ, ಅಥವಾ ಎ ಆಗಂತ ಅದ್ರ ತಳಗ ಬಿ, ಮ್ಯಾಕ್ ಸಿ ಡಿ ಇ ಎಫ್ ಹಿಂಗ್ ಎ ಬಿ ಸಿ ಡಿ ಈ ರೀತಿನೂ ನೀವು ಒಮ್ಮೆ ಬರ್ದಿಟ್ಕೊಡ್ರಿ. ಬಟ್ ಹೆಚ್ಚಾನೆಚ್ಚು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋಡಿಂಗ್ ಮಾಡಿರ್ತಾರೆ. ಈಗ ನಾವು ಮುಂದಿನ ಪ್ರಶ್ನೆಗಳಿಗೆ ಈ ಒಂದು ಪ್ಯಾಟರ್ನ್ ಅನ್ನ ಕರೆಕ್ಟ್ ಆಗಿ ಉಪಯೋಗಿಸೋದು. ಸೊ ನೋಡ್ರಿ ಏನ್ ಪ್ರಶ್ನೆ ಐತಿ. ಪ್ರಶ್ನೆ ಏನೈತಿ ನೋಡ್ರಿ, ಇಲ್ಲಿ CEH EJY. CEH ಅನ್ನ EJY ಅಂತ ನಾವು ಏನ್ ಮಾಡ್ಯಾರ? ಕೋಡ್ ಮಾಡ್ಯಾರ. ಆ ಒಂದು ಕೋಡ್ ಪ್ರಕಾರ AGD ಅನ್ನ ಹೆಂಗ ಬರೀತೀರಿ ಅಂತ ಕೇಳೋಣ. AGD ಅನ್ನ ಹಂಗಾದ್ರೆ ನೋಡ್ರಿ, CEH EJY ನಡಬರ್ಕ್ ಸಂಬಂಧವನ್ನ ಮೊದಲು ತಿಳ್ಕೊಂಡು ಏನಪ್ಪಾ ಅಂದ್ರ CEH ಮತ್ತು EJY ಹೆಂಗ ಅರ್ಥ ಮಾಡ್ಕೊಂಡು ನೋಡ್ರಿ. ಸಿ ಐತಿ ಇಲ್ಲಿ, ಸಿ ಇದ್ ಬದಲಾಗಿ ಇಲ್ಲಿ ಮೊದಲನೇ ಅಕ್ಷರ ಇ ಆಗಿ ಸಿಇ.
ಸಿ ಮತ್ತು ಇ ನಡಬರ್ಕ್ ಏನೇನೇ ವಿಶೇಷತೆ ಐತಿ ನೋಡ್ರಿ. ಸಿಇ ಇಲ್ಲಿ ಸಿಇ ಸಿ ಇಲ್ಲೈತಿ ಇ. ಆಮೇಲೆ ಸುಮ್ ಕಚ್ಚಾ ನೋಡು, ಇ ಆಗಿದ್ದು ಜೆ ಆಗೈತಿ, ಇಲ್ಲಿ ಇ ಇಲ್ಲೈತಿ ಜೆ ಇಲ್ಲೈತಿ, ಇ ಇಲ್ಲೈತಿ ಜೆ ಇಲ್ಲೈತಿ. ಆಮೇಲೆ ಎಚ್ ಇದ್ದದ್ದು ವಾಯ್ ಆಗೈತಿ, ಎಚ್ ಎಲ್ಲೈತಿ ನೋಡ್ರಿ ಇಲ್ಲೈತಿ, ಎಚ್ ಇದ್ದು ಏನಾಗೈತಿ ವಾಯ್ ಆಗೈತಿ. ಹಂಗಾದ್ರೆ ಹೆಂಗ್ ಬರ್ದಿರ್ಬೋದು ಇದನ್ನ? ಎಚ್ ಇದ್ದದ್ದು ವಾಯ್ ಅಂದ್ರೆ ಸ್ವಲ್ಪ ಅಂತರ ಏನಾಯ್ತು ಹೆಚ್ಚಾಯ್ತು, ಎಚ್ ಇದ್ದದ್ದು ಅಂತರ ಹೆಚ್ಚಾಯ್ತು. ಆದ್ರೂ ನಾವು ಈ ಒಂದು ಕೋಡಿಂಗ್ ಅನ್ನ ನಾವು ಉಪಯೋಗಿಸಿ ಮುಂದಿದ್ದು ಬರಿಬೇಕಾಗೈತಿ. ಬರೀನು ನೋಡ್ರಿ, ಸಿ ಮತ್ತು ಇ ನಡಬಾರ್ಕ ಎಟ್ ಅಕ್ಷರ ಗ್ಯಾಪ್ ಅದಾವ ಇಲ್ಲಿ ತಿಳ್ಕೊರಿ. ಸಿ ಇಲ್ಲೇ ಐತಿ, ಇ ಐತಿ. ಸಿ ಮತ್ತು ಇ ನಡಬಾರ್ಕ ಒಂದ ಅಕ್ಷರ ಗ್ಯಾಪ್ ಐತಿ ನೋಡ್ರಿ, ಇಲ್ಲಿ ಒಂದ್ ಬರೀತಾನ. ಆಮೇಲೆ ಇ ಮತ್ತು ಎಚ್ ನಡಬಾರ್ಕ ಎಟ್ ಗ್ಯಾಪ್ ಐತಿ ನೋಡ್ರಿ, ಒಂದ್ ನಿಮಿಷ ಹಾ ಇಲ್ಲಿ ಸಿ ಅಂದ್ರೆ ಇ, ಸಿಇ ಸಿಗೆ, ಈ ಸಿಇ ಇಗೆ ಒಂದ್ ಅಕ್ಷರ ಗ್ಯಾಪ್ ಐತಿ. ಇಲ್ಲಿರುವ ಇಗೆ ಜೆ ಎಟ್ ಗ್ಯಾಪ್ ಐತಿ ನಾವು, ಇಲ್ಲಿರುವ ಇಗೆ ಇಲ್ಲಿರುವ ಜೆ ಎಟ್ ಗ್ಯಾಪ್ ಐತಿ. ಸೊ ಇ ಇಲ್ಲೈತಿ, ಜೆ ಇಲ್ಲೈತಿ. ಎಟ್ ಅಕ್ಷರ ನಡಬರ್ಕ್ ಬರ್ತಾವ ನೋಡ್ರಿ, 1 2 3 4 ಅಕ್ಷರ ಬರ್ತಾವ, 4 ಅಕ್ಷರ. ಇನ್ನು ಕೊನೆಯದಾಗಿ ಎಚ್ ಮತ್ತು ವಾಯ್ ನಡಬರ್ಕ್ ಎಟ್ ಅಕ್ಷರ ಗ್ಯಾಪ್ ಅದ ನೋಡ್ರಿ, ಎಚ್ ಮತ್ತು ವಾಯ್ ನಡಬರ್ಕ್ ಬಾಳ ಗ್ಯಾಪ್ ಅದಾವ, ಎನ್ಸ್ಕೊತು. 1 ಎಚ್ ಮತ್ತು ವಾಯ್ ಅಂದ್ರೆ ಎಚ್ ಬಿಡೋದು 1 2 3 4 5 6 7 8 9 10 11 12 13 14 15 16 ಅಕ್ಷರ ಗ್ಯಾಪ್ ಅದ ನೋಡ್ರಿ. ಎಚ್ ಮತ್ತು ವಾಯ್ ನಡಬಾರ್ಕ 16 ಅಕ್ಷರ ಗ್ಯಾಪ್ ಅದ. ಅಂದ್ರೆ ಸಿ ಹಿಂಗ್ ಕೋಡ್ ಮಾಡ್ಯಾರು, ಇ ಮತ್ತು ಎಚ್ ಹಿಂಗ್ ಕೋಡ್ ಮಾಡ್ಯಾರು, ಈ ಎಚ್ ವಾಯ್ ಹಿಂಗ್ ಕೋಡ್ ಮಾಡ್ಯಾರ. ಹೌದು. ಹಂಗಾದ್ರೆ ನಾವು ಇದೇ ವಿಚಾರವನ್ನ ಎಜಿಡಿಗೆ ಮುಂದುವರ್ಸೋಣ. ಅಂದ್ರ ಇಲ್ಲಿ ಮೊದಲನೇ ಅಕ್ಷರ ಬರ್ಬೇಕಪ್ಪ ಅಂದ್ರೆ ಒಂದ್ ಅಕ್ಷರ ಗ್ಯಾಪ್ ಇದ್ದಂಗ ಬರ್ಬೇಕು. ಸೊ ಎ ಹಾಗಂತ ಒಂದ್ ಅಕ್ಷರ ಗ್ಯಾಪ್ ಅಂದ್ರೆ ನೋಡ್ರಿ ಏನೈತಿ, ಎ ಇಲ್ಲೈತಿ. ಒಂದ್ ಅಕ್ಷರ ಗ್ಯಾಪ್ ಅಂದ್ರ ಬಿ ಬಿಡ್ಬೇಕು, ಒಂದ್ ಅಕ್ಷರ ಗ್ಯಾಪ್ ಅಂದ್ರೆ ಸಿ, ಸಿ ಎ ಇದ್ದಲ್ಲಿ ಸಿ. ಆಮೇಲೆ ಜಿ ಇದ್ದಲ್ಲಿ ಅಂದ್ರೆ ಇಲ್ಲೈತಿ 4 ಅಕ್ಷರ ಗ್ಯಾಪ್. ಜಿ ಇದ್ದಲ್ಲಿ 4 ಅಕ್ಷರ ಗ್ಯಾಪ್ ಅಂದ್ರ 1 2 3 4 ಎಲ್, ಎಲ್ ಬರ್ಬೇಕು ನೋಡ್ರಿ, ಎಲ್. ಇನ್ನು ಕೊನೆಯದಾಗಿ ಡಿ ಐತಿ. ಬಟ್ ಈ ಸಿ ಎಲ್ ಸರಿ ಹೊಂದುವಂಗ ಯಾವ ಆಪ್ಷನ್ ಅದಾವ ನೋಡ್ರಿ, 3 ಆಪ್ಷನ್ ಅದಾವ, ಸಿ ಎಲ್ ಸಿ ಎಲ್ ಸಿ ಎಲ್. ಅಂದ್ರೆ ನಾವು ಎರಡೇ ಹಂತದಾಗ ಎರಡೇ ಅಕ್ಷರಗಳ ಕೋಡಿಂಗ್ ದಾಗ ಗೊತ್ತಾಗಂಗಿಲ್ಲ, 3ನೇ ಅಕ್ಷರದ ಕೋಡಿಂಗ್ ತಿಳ್ಕೊಬೇಕು. ಬಟ್ 3ನೇ ಅಕ್ಷರ ಕೋಡಿಂಗ್ ಅನ್ನು ತಿಳ್ಕೊಳಕ್ 16 ಅಕ್ಷರ ಗ್ಯಾಪ್ ಬಿಡ್ಬೇಕು. ಹಂಗಾದ್ರೆ 16 ಅಕ್ಷರ, ಡಿ ನಂತರ 16 ಅಕ್ಷರ ಗ್ಯಾಪ್ ಬಿಟ್ರೆ ಯಾವ ಅಕ್ಷರ ಬರ್ತದೆ ನೋಡ್ರಿ, ಡಿ ಇಲ್ಲೈತಿ, ಡಿ ಇಲ್ಲೈತಿ. 16 ಅಕ್ಷರ ಗ್ಯಾಪ್ ಬಿಡೋಣ. 1 2 3 4 5 6 7 8 9 10 11 12 13 14 15 16 ಟಿ ಬರ್ತದ ನೋಡ್ರಿ. ಎನಿಸುದಿಲ್ಲ ನಾವು, ಟಿ ಬರ್ತದೆ. ಹಂಗಾದ್ರೆ ಟಿ ಎಲ್ಲೈತಿ ನೋಡ್ರಿ, ಇಲ್ಲೈತಿ ನೋಡ್ರಿ, ಸಿ ಎಲ್ ಟಿ. 16 ಅಕ್ಷರ ಗ್ಯಾಪ್, 1 ಅಕ್ಷರ ಗ್ಯಾಪ್, 4 ಅಕ್ಷರ ಗ್ಯಾಪ್, 16 ಅಕ್ಷರ ಗ್ಯಾಪ್ ಅಂದ್ರೆ ಸಿ ಎಲ್ ಟಿ ಬರ್ತದೆ. ಸಿ ಎಲ್ ಟಿ ಐತಲ್ಲ ಆಪ್ಷನ್, ಎಸ್. ಸೊ ಹಿಂಗ ಕೋಡ್ ಮಾಡಿರ್ತಾರೆ. ಮೊದಲಿನ 2 ಕೋಡಿಂಗ್ ಅನ್ನ ಅರ್ಥ ಮಾಡ್ಕೊಂಡು ಅದೇ ಕೋಡಿಂಗ್ ಅನ್ನ ಮುಂದಿನಕ್ಕೆ ಬಳಸೋದು. ಸೊ ಗೊತ್ತಾಯ್ತಲ್ಲ ಇದ? ಸಿ ಅನ್ನ ಇ ಆಗಿ 4 ಅಕ್ಷರ ಬರೆದ್ರು, 1 ಅಕ್ಷರ ಬಿಟ್ಟು ಬರೆದ್ರು. ಇ ಎನ್ ಐ ಜೆ ಹೆಂಗ್ ಬಿಡಿದ್ರು, ಇ ಎನ್ ಜೆಕ 4 ಅಕ್ಷರ ಗ್ಯಾಪ್, ಎಚ್ ಅನ್ನ ವಾಯ್ಕ 16 ಅಕ್ಷರ ಗ್ಯಾಪ್. ಅದನ್ನೇ ನಾವಿಲ್ಲಿ ಮಾಡಿದ್ವಿ. ಈಗ ಸಿಗೆ ಈಗ 1 ಅಕ್ಷರ ಗ್ಯಾಪ್ ಬಿಟ್ಟಾಗ ಸಿ, ಜಿಗೆ 4 ಅಕ್ಷರ ಗ್ಯಾಪ್ ಬಿಟ್ಟಾಗ ಎಲ್, ಡಿಗೆ 16 ಅಕ್ಷರ ಗ್ಯಾಪ್ ಬಿಟ್ಟಾಗ ಟಿ. ಈಗ ಸಿ ಎಲ್ ಟಿ ಆಗ್ತದೆ. ಹಂಗ ಮುಂದಿಂದು ಹೆಂಗ ಐತಿ, ಮುಂದಿಂದ್ರೊಳಗ ಸಂಖ್ಯೆಗೆ ಸಂಬಂಧ ಕೋಡಿಂಗ್ ಮಾಡ್ಯಾರ ನಾವು, ಸಂಖ್ಯೆ. ಬಟ್ ಇಲ್ಲಿ ಮೊದಲನೇ ಭಾಗದೊಳಗ ಅಪೂರ್ಣ ಕೊಟ್ಟಾರು, 2ನೇ ಭಾಗದಾಗ ಕೊಟ್ಟಾರು. ಅಂದ್ರೆ ನಾವು ಮೊದಲನೇ ಭಾಗದಾಗ ಏನ್ ಬೇಕು ಅನ್ನೋದು ನಾವು ವಿಚಾರ ಮಾಡ್ಬೇಕು. ಈಗ ಹಿಂಗ ಎಲ್ಲಿ ಸಂಪೂರ್ಣ ಐತೆ ಅಲ್ಲಿ ಅಭ್ಯಾಸ ಮಾಡೋದು, ಎಲ್ಲಿ ಇನ್ಕಂಪ್ಲೀಟ್ ಐತೆ ಅದನ್ನ ಬಳಸೋದು. ಈಗ ಇಲ್ಲಿ ಮೊದಲು ಕಂಪ್ಲೀಟ್ ಇತ್ತು, ಇದನ್ನ ಅಭ್ಯಾಸ ಮಾಡಿ ಇದನ್ನ ಉಪಯೋಗಿಸಿದ್ರು. ಇನ್ನು ಇಲ್ಲಿ
ಇಲ್ಲೇ ಇನ್ಕಂಪ್ಲೀಟ್ ಐತಪ್ಪ ಅಂದ್ರೆ ಇದನ್ನ ಬಿಡೋದು, ಕಂಪ್ಲೀಟ್ ಎಲ್ಲೈತಿ ಇಲ್ಲಿ ಇದನ್ನ ಅಭ್ಯಾಸ ಮಾಡಿ ಇದ್ರ ತಕ್ಕಂತೆ ಇದನ್ನ ಬರೆಯೋದು. ಹೆಂಗ್ ಬರೆಯೋಣ ಇಲ್ಲಿ ನೋಡ್ರಿ, ಇದನ್ನ ಅಭ್ಯಾಸ ಮಾಡೋಣ. ಇದು 29ನೇ ಪ್ರಶ್ನೆ ಒಳಗ ಇದನ್ನ ಹೆಂಗ್ ಬರೆದ್ಬಹುದು. ಟಿ ಐತಿ, ಟಿಗೆ 7, ಪಿಗೆ ಹಿಂಗೇನೋ ಬರ್ದಿರ್ತಾರ. ಬಟ್ ನಾವು ಟಿ ಅಂದ್ರೆ ಎಲ್ಲೈತಿ ಅನ್ನೋದು ಮೊದಲು ನೋಡೋಣ. ನಮ್ಮ ಟಿ ಇಲ್ಲೈತಿ, ಟಿ ಇಲ್ಲೈತಿ. ಟಿ ಏನ್ ಕೋಡಿಂಗ್ ಮಾಡ್ಯಾರ ನೋಡ್ರಿ ಅವ್ರ, 7 ಕೋಡಿಂಗ್ ಮಾಡ್ಯಾರ. 7 ಏನಾದ್ರು ಸಾಮ್ಯತೆ ಐತೆ ನೋಡ್ರಿ ಇಲ್ಲಿ ತಳಗ ನೋಡ್ರಿ, ಉಲ್ಟಾ ಬರ್ದಾಗ 7 ಆಗೈತಿ ನೋಡ್ರಿ, ಇಲ್ಲೊಂದು 7 ಐತಿ ಹೌದಿಲ್ಲ. ನಾ ಇದು ಉಲ್ಟಾ ಬರ್ದೇನೆ ನಂಬ್ರಿಂಗ್, ನಾ ಸೀದಾನೂ ಬರಿ ಅಂದೇನಿ ಉಲ್ಟಾನೂ ಬರಿ ಅಂದೇನಿ. ಹಂಗಾದ್ರೆ ಸೀದಾ ಉಲ್ಟಾ ಅಂದ್ರ Z2A ಬರ್ದಾಗ ಟಿ ಇದ್ ಜಾಗ ಎಲ್ಲಿ ಬರ್ತೈತಿ, 7ಕ್ ಬರ್ತೈತಿ. ಆಮೇಲೆ ಪಿ ನೋಡ್ರಿ, ಪಿ ಅಂದ್ರ 11. ಒಂದ್ 2 ಕರೆಕ್ಟ್ ಆದ್ರ ಮುಂದಿನ ಕರೆಕ್ಟ್ ಆಕೈತಿ ನೋಡ್ರಿ. ಅಂದ್ರೆ ಇಲ್ಲಿ ಟಿಗೆ 7 ಹೊಂದ್ಸಾರ, ಪಿಗೆ 11 ಹೊಂದ್ಸಾರ ಹೌದು. ಟಿ A to Z ದಾಗ 7ನೇ ಜಾಗ ಹೌದಿಲ್ಲ. ಆಮೇಲೆ ಪಿಗೆ 11ನೇ ಸ್ಥಾನ. ಡಿಗೆ ನೋಡ್ರಿ, ಡಿಗೆ ಡಿ ಎಲ್ಲೈತಿ, ಇಲ್ಲಿ ಡಿ. ಆದ್ರೆ ಡಿಗೆ ಇಲ್ಲಿ 23 ಬರ್ದಾರ. ಬಟ್ 23 ಇಲ್ಲಿ ನೋಡ್ರಿ. ಅಂದ್ರ 2 ಅಕ್ಷರ ಉಲ್ಟಾ ಜೋಡ್ಸಾರು, ಇನ್ 1 ಅಕ್ಷರ ಸೀದಾ ಜೋಡ್ಸಿರ್ಬೋದು ನೋಡ್ರಿ ಮುಂದಿನ. ಯಾಕಂದ್ರೆ ಡಿ ಅಂದ್ರ ಈಗ ಮ್ಯಾಗ್ 4 ಕಾಣತೈತಿ ನನಗ, ಮ್ಯಾಗ್ 4 ಕಾಣತೈತಿ. ಹಂಗಾದ್ರೆ ಡಿ ಅನ್ನ ನಾವು ಇವೆರಡು ಅಕ್ಷರನ ಈ ರೀತಿ ಜೋಡ್ಸಾರು, ಇನ್ ಇದನ್ನ ಈ ರೀತಿ ಜೋಡ್ಸಾರ ನೋಡೋಣ. ಜಿನು ಕೂಡ ನೋಡೋಣ. ಜಿ ನೋಡ್ರಿ, ಜಿ 7 ಐತಿ. ಓಕೆ, ಜಿ 7 ಐತಿ. ಅಂದ್ರೆ ಇದನ್ನ ಏನ್ ಮಾಡ್ಯಾರು, 2 ಅಕ್ಷರ ಉಲ್ಟಾ ಕೋಡಿಂಗ್ ಮಾಡ್ಯಾರ, 2 ಅಕ್ಷರ ಸೀದಾ ಕೋಡಿಂಗ್ ಮಾಡ್ಯಾರ. ಮುಂದಿನ 2 ಅಕ್ಷರ ಸೀದಾ ಕೋಡಿಂಗ್ ನಂಬರಿಂಗ್ ಕೋಡಿಂಗ್ ಮಾಡ್ಯಾರು, ಮೊದಲನೇ 2 ಅಕ್ಷರ ಉಲ್ಟಾ. ಅದಕ್ಕೆ ಇಲ್ಲಿ ಬಾಂಚನೆ ಕೊಟ್ರಿ ನೋಡ್ರಿ. ಇವೆರಡು ಕೋಡಿಂಗ್ A to Z to A, ಇವೆರಡು ಕೋಡಿಂಗ್ ಹೆಂಗೆ ಅವು A to Z ಆಗ್ಯಾವ. ಹಂಗ ಇದನ್ನ ನಾವು ಮೊದಲನೇ ನೋಡೋಣ. ಈಗ ಇಲ್ಲಿ 2 ಅಕ್ಷರ ಅದಾವ. ವಿ ಅನ್ನ ಕೆ ಅನ್ನ ಸೀದಾ ಕೋಡಿಂಗ್ ಮಾಡೋದು, ಸಾರಿ ಉಲ್ಟಾ ಕೋಡಿಂಗ್ ಮಾಡೋದು. ಎನ್ ಟಿ ಅನ್ನ ಸೀದಾ ಕೋಡಿಂಗ್ ಮಾಡೋದು. ಅಂದ್ರೆ ಇದನ್ನ ಹಿಂಗ್ ಕೋಡಿಂಗ್ ಮಾಡೋದು ಉಲ್ಟಾ, 2 ಅಕ್ಷರ ಇದನ್ನ ಸೀದಾ ಕೋಡಿಂಗ್ ಮಾಡೋಣ. ವಿ ಅನ್ನ ಉಲ್ಟಾ ಕೋಡಿಂಗ್ ಮಾಡ್ರಿ. ವಿ ಇಲ್ಲಿ ಐತ್ ನೋಡ್ರಿ, ವಿ ಉಲ್ಟಾ ಕೋಡಿಂಗ್ ಅಂದ್ರೆ ಏಟ್ ನೋಡ್ರಿ. ವಿ ಅಂದ್ರೆ ಇದು 5ನೇ ಅಕ್ಷರ ಆಗ್ತೈತಿ, 5. ಅಂದ್ರೆ ಈಗ ಸದ್ಯಕ್ಕೆ ಈ ಆಪ್ಷನ್ ತಪ್ಪು, ಯಾಕಂದ್ರೆ ಸ್ಟಾರ್ಟಿಂಗ್ 5 ಬಂದೇ ಇಲ್ಲ. ಇನ್ ಇದರಾಗ ಡೌಟ್ ಐತಿ ನಮಗೆ. ನೋಡೋಣ ಕೆ ಅನ್ನು, ಕೆ ಏನೇನ್ ಮಾಡೋಣ, ಅದು ಉಲ್ಟಾ ಐತಿ. ಕೆ ಎಲ್ಲೈತಿ ನಮ್ಮದ, ಇಲ್ಲೈತಿ, ಇಲ್ಲೈತಿ. ಕೆ ಏನಾಗೈತಿ ನೋಡ್ರಿ, ಕೋಡಿಂಗ್ 16 ಐತಿ. ಓಕೆ, ಇಲ್ಲಿ 16 ಬರ್ಕೊಂಡು ಕೆ ಉಲ್ಟಾ ಬರ್ದಾಗ A to Z ಬರ್ದಾಗ 16ನೇ ಸ್ಥಾನದಾಗ ಬರ್ತದೆ. ಇನ್ ನೆಕ್ಸ್ಟ್ ಇನ್ ಇವೆರಡು ಉಲ್ಟಾ ಇದು, ನೀವೆರಡು ಸೀದಾ. ಈಗ ಸದ್ಯಕ್ಕೆ ನಮಗ ಇವು ಇದಲ್ಲ ಅಂತ ಗೊತ್ತಾದ, 16 ಬರಲಿಲ್ಲ. ಇನ್ ಇವ್ ಯಾರ್ರಾಗ ಡೌಟ್ ಐತಿ ಅಂದ್ರೆ ನಾವು ಮುಂದಿನ ಒಂದು ತಿಳ್ಕೊಬೇಕು. ಎನ್ ಸೀದಾ ಕೋಡಿಂಗ್ ಮಾಡೋದು. ಎನ್ ಎಲ್ಲೈತಿ ನೋಡ್ರಿ, ಸೀದಾ ಕೋಡಿಂಗ್ ಇಲ್ಲಿ ಐತಿ. ಮ್ಯಾಗ 14 ಐತಿ ನೋಡ್ರಿ, 14 ಎಲ್ಲ ಐತಿ ನೋಡ್ರಿ, ಇಲ್ಲಿ ಐತಿ ನೋಡ್ರಿ. ಹಂಗಾದ್ರೆ ಇದು ಅಲ್ಲ, ಈ ಆಪ್ಷನ್ ಕರೆಕ್ಟ್. ಇನ್ನಿ ಇದೇನದು 14. ಇನ್ನು ಮುಂದಿನ ನೀವು ಚೆಕ್ ಮಾಡ್ಲಿಕ್ಕೂ ನಡೀತೈತಿ. ಯಾಕಪ್ಪ ಅಂದ್ರ ಇಲ್ಲಿ ಇಟ್ ಆನ್ಸರ್ ನಿಮ್ಮದು ಸರಿ ಹೊಂದದ, ಇಟ್ ಆನ್ಸರ್ ನಿಮ್ದು ಸರಿ ಹೊಂದಪ್ಪ ಅಂದ್ರೆ ಮುಂದಿನ ಸರಿ ಹೊಂದೇ ಅಂತ. ಮುಂದಿನ ಮತ್ತೆ ಇಲ್ಲಿ 20 ಎಲ್ಲಾ ಕಡೆ 25 ಬಂದ್ರೆ ಕೋಡಿಂಗ್ ಕರೆಕ್ಟ್ ಇರ್ಬೇಕು. ಟಿ ಅನ್ನ ಸೀದಾ ಕೋಡಿಂಗ್ ಮಾಡಿದಾಗ 20 ಬರ್ತದೆ. ಟಿ ಅನ್ನ ಸೀದಾ ಕೋಡಿಂಗ್ ಮಾಡಿದಾಗ 20 ಬರತೈತಿ. ಆ 20 ಇಲ್ಲಿ ಎಲ್ಲಾ ಕಡೆ ಬರದ 20 ಆಗ. ಈ ರೀತಿ ಈ ಒಂದು ಕೋಡಿಂಗ್ ಅನ್ನ ಅರ್ಥ ಮಾಡ್ಕೊಬೇಕು. ಈ ಕೋಡಿಂಗ್ ಅರ್ಥ ಮಾಡ್ಕೊಂಡಾಗ ಇಲ್ಲಿ ಈ ನಮ್ದು ಆನ್ಸರ್ ಇದು ಸರಿ ಹೊಂದದ. ಸೊ ಅದಕ್ಕೆ ನೀವು ಇದನ್ನ ಸ್ವಲ್ಪ ಅಭ್ಯಾಸ ಮಾಡ್ಬೇಕು. ಇದು ಸುಲಭದ ಪ್ರಶ್ನೆ ಅನ್ಬೋದು. ನೀವು ಯಾವಾಗ ಅಕ್ಷರಗಳನ್ನ ಸಂಖ್ಯೆಗಳಾಗಿ ಅಥವಾ ಅಕ್ಷರಗಳನ್ನೇ ಕೋಡಿಂಗ್ ಮಾಡಿದ್ರಂದ್ರೆ ಇದನ್ನು ನೀವು ಅಭ್ಯಾಸ ಮಾಡಿ ಅದಕ್ಕೆ ಸಂಪೂರ್ಣವಾದ ಅಂಕಗಳನ್ನು ತಿಳ್ಕೊಬಹುದು. ಇಂಥ ಪ್ರಶ್ನೆಗಳು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಕ್ ಹಚ್ತಾವ. ಬಟ್ ಇಂಥ ಪ್ರಶ್ನೆಗಳು ಬರೀ ನೀವು ಇದನ್ನ ಕರೆಕ್ಟ್ ಕಚ್ಚಾ ವರ್ಕ್ ಮಾಡ್ಕೊಂಡಿದ್ರಂದ್ರೆ ಸುಲಭವಾಗಿ ಆನ್ಸರ್ ಅನ್ನ ಪತ್ತೆ ಹಚ್ಚಬಹುದು. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ ಐತಿ, ಅದ್ ನೋಡೇ ಬಿಡೋಣ. ಇನ್ನೊಂದು ಪ್ರಶ್ನೆ ಏನೈತಿ ನೋಡ್ರಿ. ಪಿ ಕ್ಯೂ ಆರ್ ಅನ್ನ ಎಸ್ ಎಂ ಡಬ್ಲ್ಯೂ ಅಂತ ಕೋಡ್ ಮಾಡ್ಯಾರು. ಹಂಗಾದ್ರೆ ಇ ಎಫ್ ಜಿ ಅನ್ನ ಹೆಂಗ್ ಕೋಡ್ ಮಾಡಬಹುದು?
ಹಂಗಾದ್ರೆ ಪಿ ಕ್ಯೂ ಆರ್ ಅನ್ನ ಹೆಂಗ್ ಕೋಡ್ ಮಾಡ್ಯಾರ ಮೊದಲು ತಿಳ್ಕೊಂಡು SMW ಅಂತ. ಅದಕ್ಕೆ ಏನ್ ಮಾಡೋಣ ನೋಡ್ರಿ, ಪಿ ಇಲ್ಲೈತಿ, ಪಿ ಇಲ್ಲೈತಿ, ಪಿ ಜಾಗದಾಗ ಎಸ್ ಬಂದೈತಿ, ಪಿ ಜಾಗದಾಗ ಎಸ್ ಬಂದೈತಿ. ಹಂಗಾದ್ರೆ ಪಿ ಜಾಗದಾಗ ಎಸ್ ಬರಾಕ, ಪಿ ಜಾಗದಾಗ ಎಸ್ ಬರಾಕ ಏನ್ ಆಗೈತಿ ನೋಡ್ರಿ, 2 ಅಕ್ಷರ ಗ್ಯಾಪ್ ಅದಾವು, 2 ಅಕ್ಷರ ಗ್ಯಾಪ್ ಅದಾವು. ಆಮೇಲೆ ಮುಂದೆ ಕ್ಯೂ ಐತಿ, ಕ್ಯೂ ಜಾಗದಾಗ ಇಲ್ಲಿ ಎಂ ಬಂದೈತಿ, ಕ್ಯೂ ಜಾಗದಾಗ ಏನ್ ಬಂದೈತಿ, ಎಂ ಬಂದೈತಿ, ಕ್ಯೂ ಜಾಗದಾಗ ಎಂ ಬಂದೈತಿ. ಹಂಗಂದ್ರೆ ಎಂ ಹೆಂಗ್ ಬಂತು ನೋಡ್ರಿ, ಕ್ಯೂ ಅಂದ್ರೆ ಎಲ್ಲೈತಿ, ಇಲ್ಲೈತಿ. ಎಂ ಅಂದ್ರೆ ಹಿಂದ್ ಬಂದೈತಿ ಆಕ್ಚುಲಿ. ಅಂದ್ರೆ ಎಷ್ಟು ಹೆಂಗ್ ಬಂದೈತಿ, 1 2 3 3 ಅಕ್ಷರ ಅಂದ್ರೆ 3 ಮೈನಸ್ ಆಗೈತಿ, 3 ಹಿಂದ್ ಬಂದೈತಿ, ಇದು 3 ಪ್ಲಸ್ 2 ಅಂದ್ರೆ 3 ಮುಂದ್ ಹೋಗೈತಿ. ಪಿ ಮತ್ತೆ ಎಸ್ ನಡಬಾರ್ಕ 2 ಅಕ್ಷರ ಮುಂದ್, 2 ಅಕ್ಷರ ಬಿಟ್. ಕ್ಯೂ ಮತ್ತೆ ಎಂ 3 ಅಕ್ಷರ ಹಿಂದ್, ಮುಂದಿನ ಆರ್ ಐತಿ, ಆರ್ ಇದ್ದದ ಡಬ್ಲ್ಯೂ ಆಗೈತಿ, ಆರ್ ಇದ್ದದ ಡಬ್ಲ್ಯೂ ಆಗೈತಿ, ಆರ್ ಇಲ್ಲೈತಿ, ಡಬ್ಲ್ಯೂ ಇಲ್ಲೈತಿ, ಅಂದ್ರೆ ಮುಂದ್ ಹೋಗೈತಿ. 8 ಅಕ್ಷರ, 1 2 3 4 ಅಕ್ಷರ, ಅಂದ್ರೆ ಇಲ್ಲಿ ಪ್ಲಸ್ 4, ಪ್ಲಸ್ 4. ಸೊ ಇದನ್ನ ಅಭ್ಯಾಸ ಮಾಡಿದ್ವಿ ನೋಡ್ರಿ. ಪಿ 2 ಅಕ್ಷರ ಬಿಟ್ ಎಸ್, ಕ್ಯೂ ಹಿಂದ್ 3 ಅಕ್ಷರ ಬಿಟ್ ಎಂ, ಆರ್ 4 ಅಕ್ಷರ ಬಿಟ್ ಡಬ್ಲ್ಯೂ, ಮುಂದ್ 4 ಅಕ್ಷರ ಬಿಟ್ ಡಬ್ಲ್ಯೂ. ಹಂಗ ಇದನ್ನ EFG ಬರೆಯಕ್ ಚಾಲು ಮಾಡೋಣ. EFG 2 ಅಕ್ಷರ ಪ್ಲಸ್ 2 ಮಾಡ್ಬೇರೇನು, ಈ 2 ಅಕ್ಷರ ಪ್ಲಸ್ 2 ನೋಡ್ರಿ, 2 ಅಕ್ಷರ ಎಫ್ ಜಿ ಬಿಡೋದು ಎಚ್, ಎಚ್ ಆಪ್ಷನ್ದಾಗ ಐತಿ, ಎಲ್ಲಾ ಕಡೆ ಎಚ್ ಐತಿ. ಆಮೇಲೆ -3 ಮಾಡ್ಯಾರ ಅಂದ್ರೆ -3, ಎಫ್ -3 ಅಂದ್ರೆ 1 2 3 ಅಕ್ಷರ ಬಿಡ್ಬೇಕು ನೋಡ್ರಿ, ಕಾಣತೈತಿ ಎಲ್ಲರಿಗೆ. ಎಫ್ 3 ಅಕ್ಷರ 1 2 ಬಿಟ್ರೆ ಬಿ ಬರ್ತೈತಿ ನೋಡ್ರಿ. ಸೊ ಬಿ, ಎಫ್ -3 ಹಿಂದ ಅಕ್ಷರ ಬಿಟ್ಟು ಅಂದ್ರೆ ಬಿ ಬಂದು, ಅಂದ್ರೆ ಇದ್ರೊಳಗೆ ನಮಗೆ ಈ ಆನ್ಸರ್ ಅಂತೂ ಅಲ್ವೇ ಅಲ್ಲ, HCL ಅಲ್ವೇ ಅಲ್ಲ. ಇನ್ನು ಡೌಟ್ ಇರೋದು ನಮಗ HBK, HBM, HBL. ಇದು ಡೌಟ್ ಕ್ಲಿಯರ್ ಯಾವಾಗ ಆಗೋದು, ಮುಂದಿನ ನೋಡೋಣ. ಮುಂದಿನ ಏನೈತಿ, +4, +4 ಅಂದ್ರೆ ಜಿ ದಿಂದ 4 ನೋಡ್ರಿ, ಜಿ ದಿಂದ 4 ಅಕ್ಷರ ಬಿಡೋನು, 1 2 3 4 ಅಕ್ಷರ ಬಿಟ್ರೆ ಮುಂದಿನ ಬರ್ತೈತಿ ನೋಡ್ರಿ, ಎಲ್ ಬರ್ತದೆ. ಹಂಗಾದ್ರೆ HBL ಎಲ್ಲೈತಿ ನೋಡ್ರಿ, ಇಲ್ಲೈತಿ. ಸೊ ಇವೆ 3 ಆಪ್ಷನ್ ತಪ್ಪು, HBL ಆಪ್ಷನ್ ಕರೆಕ್ಟ್. ಸೊ ಕೋಡಿಂಗ್ ಅನ್ನ ಅರ್ಥ ಮಾಡ್ಕೊಂಡಿದ್ವು ಅಂದ್ರೆ ನಾವು ಸುಲಭವಾಗಿ ಈ ರೀತಿಯ ಪ್ರಶ್ನೆಗಳನ್ನ ನಾವು ಕೋಡ್ ಹೆಂಗ್ ಮಾಡ್ಯಾರ ಅಭ್ಯಾಸ ಮಾಡೋದು. ಇದನ್ನ ಅಭ್ಯಾಸ ಮಾಡಕ್ ಈ ಒಂದು ರೀತಿಯ ಒಂದು ತಯಾರಿಯನ್ನ ನಾವು ಮಾಡ್ಕೊಂಡು ಚಾರ್ ಮಾಡ್ಬೇಕು. ಓಕೆ, ಇದನ್ನ ನೀವು ಮಾಡಿ ಚೆಕ್ ಮಾಡ್ರಿ ನೀವು ಕೂಡ ಈ ರೀತಿ ಕೋಡಿಂಗ್ ಅನ್ನ. ಇನ್ನ ಇದಕ್ಕೆ ಸಂಪೂರ್ಣವಾದ ಪ್ರಶ್ನೆಗೆ ಉತ್ತರ ನಮಗೆ ಸಿಕ್ಕು. ಇನ್ನ ಮುಂದುವರೆದ 30ರವರೆಗೆ ಆಗ್ಯಾವ. ಇನ್ನು 31ರಿಂದ ಮುಂದಿನ ಪ್ರಶ್ನೆಗಳನ್ನ ನಾವು ಮುಂದಿನ ಒಂದು ಕ್ಲಾಸ್ ಒಳಗ ಅಭ್ಯಾಸ ಮಾಡೋಣ. ಇವತ್ತಿಗೆ ಸಾಕು. ಆಮೇಲೆ ಈಗಾಗಲೇ ಕೆಲವೊಂದು ಪ್ರಶ್ನೆಗಳು ನಿಮ್ಗ ಯಾವಪ್ಪ ಅಂದ್ರೆ 21 ಹಿಡ್ಕೊಂಡು 24ರ ಮಟ್ಟ ಪ್ರಶ್ನೆಗಳಿಗೆ ಯಾರು ಜಾಯಿನ್ ಆಗ್ಲಿಲ್ಲ ಅವ್ರಿಗೆ ನಾನು ವಿಡಿಯೋ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕಳಿಸ್ತೀನಿ, ಅದನ್ನ ನೋಡ್ರಿ. ಇವತ್ತಿನ ಕ್ಲಾಸ್ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಯಾರಾದ್ರೂ ಏನಾದ್ರೂ ಹೇಳುದಿದ್ರೆ ಹೇಳ್ಬೋದು. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನಾವು ಮುಂದಿನ ತರಗತಿಯನ್ನ ಟೈಮ್ ಟೇಬಲ್ ಪ್ರಕಾರ ಇಡೋಣಂತ. ಇವತ್ತು ಏನಾಗಿತ್ತಪ್ಪ ಅಂದ್ರೆ ಒಂದು ಮಿಸ್ಟೇಕ್ ಏನಾಗಿತ್ತಪ್ಪ ಅಂದ್ರೆ ನಾನು ಬೈ ಮಿಸ್ಟೇಕ್ ಆಗಿ 9th ಕ್ಲಾಸ್ ಇದ್ರಾಗ ಹೋಗ್ಬಿಟ್ಟಿದ್ನಿ. MPSC ನನ್ಗೆ ಗೊತ್ತಾಗ್ಲಿಲ್ಲ, ಒಮ್ಮೆ ಜಾಯಿನ್ ಆಗಿಬಿಟ್ನಿ. ಭಾಳ ಮಂದಿ ವೇಟ್ ಮಾಡ್ರಿ ಅನಿಸ್ತೈತಿ. ಮುಂದಿನ ಕ್ಲಾಸ್ನಾಗ ಹಂಗೆ ಏನ್ರ ತಪ್ಪು ಆಗಿತ್ತಪ್ಪ ಅಂದ್ರೆ ನೀವು ಹೇಳ್ರಿ. ಓಕೆ, ಪ್ರಶ್ನೆಗಳನ್ನ ಸ್ವಲ್ಪ ವಿಚಾರ ಮಾಡ್ರಿ. ನಾವು ಮುಂದಿನ ಕ್ಲಾಸ್ನಾಗ ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ವಿಚಾರ ಮಾಡೋದು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಾಗ ಕ್ಲಾಸ್ ಮುಗಿಸೋಣ.